ದರಿದ್ರ ಹೆಂಗಸರ ರೂಢಿಗಳು. ಇದು ಹಿರಿಯರು ಹೇಳಿರುವ ಗುಟ್ಟುಗಳು. 1. ಕಳಸಕ್ಕೆ 1 ರು ನಾಣ್ಯವೂ ಹಾಕದೆ ಪೂಜೆ ಮಾಡುವ ಹೆಂಗಸರು ಮನೆಗೆ ಅದೃಷ್ಟವನ್ನು ತರುವುದಿಲ್ಲ. 2. ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ದೈಹಿಕ ಕ್ರಿಯೆ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ. 3. ಬೆತ್ತಲೆ ಸ್ನಾನ ಮಾಡುವ ಹೆಂಗಸರು ಮನೆಗೆ ದಾರಿದ್ರ್ಯ ತರುತ್ತಾರೆ. ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಸ್ನಾನ ಮಾಡುವಾಗ ಗುಪ್ತಾಂಗಗಳು ಮುಚ್ಚುವ ರೀತಿ ಬಟ್ಟೆ ಇರಬೇಕು. 4. ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಎಂದಿಗೂ ಏಳಿಗೆ ಆಗಲು ಸಾಧ್ಯವಿಲ್ಲ. 5. ಊಟವನ್ನು ಮಡಿಲಲ್ಲಿ ಇಟ್ಟುಕೊಂಡು ಊಟವನ್ನು ತಿನ್ನುವ ಹೆಂಗಸರು ಮನೆಗೆ ದರಿದ್ರವನ್ನು ತರುತ್ತಾರೆ. 6. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಸತ್ತವರ ಫೋಟೋವನ್ನು ಹಾಕಲೇಬಾರದು. 7. ಮೊಂಡು ಪೊರಕೆಯನ್ನು ಬಳಸುವುದು ಒಳ್ಳೆಯದಲ್ಲ. 8. ಹೆಣ್ಣು ಮಕ್ಕಳು ಮುಂದಲೇ ಕತ್ತರಿಸುವುದು ಕೂಡ ತಪ್ಪು. 9. ಹೆಂಗಸರು ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ, ಏಕೆಂದರೆ ಹೊತ್ತು ಗೊತ್ತಿಲ್ಲದೆ ದೈಹಿಕ ಸಂಪರ್ಕಕ್ಕೆ ಪ್ರಚೋದನೆ ನೀಡಿದಂತಾಗುತ್ತದೆ. 10. ಮನೆಯಲ್ಲಿ ಹೆಂಗಸರು ಹಾಲಿನ ಪಾತ್ರೆ ರೊಟ್ಟಿ ಹಂಚನ್ನು ಬೋರಲು ಹಾಕಬಾರದು. ಈ ರೀತಿ ಮಾಡುವುದು ಕೂಡ ತಪ್ಪು. 11. ಬೆಳಗ್ಗೆ ಎದ್ದ ತಕ್ಷಣ ತಾಳಿಸರವನ್ನು ಸರಿ ಮಾಡಿಕೊಳ್ಳದೆ ಮನೆಯೆಲ್ಲ ಓಡಾಡುವ ಹೆಂಗಸರು ದರಿದ್ರವನ್ನು ತರುತ್ತಾರೆ. 12. ಒಲೆ ಹಾರಿ ಹೋಗುವ ಹಾಗೆ ಪದೇ ಪದೇ ಮನೆಯಲ್ಲಿ ಹಾಲನ್ನು ಉಕ್ಕಿಸಬಾರದು. 13. ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಉಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. 14. ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು, ಅದನ್ನು ಸರಿ ಮಾಡದೆ ಹಾಗೆ ಬಿಡುವುದು ಮತ್ತು ಅಂಗಳ ಶುಚಿಯಿಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. 15. ಹೊಸ್ತಿಲು ಪೂಜೆ, ತುಳಸಿ ಪೂಜೆ, ತುಳಸಿ ಇಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ. ಈ ರೀತಿ ಮಾಡಬೇಡಿ. 16. ಸ್ನಾನ, ಮಡಿ, ಪೂಜೆ, ಹವನ, ಸಂಸ್ಕಾರ ಯಾವುದೂ ಇಲ್ಲದ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಲು ಸಾಧ್ಯವೇ ಇಲ್ಲ. 17. ದೇವರಿಗೆ ದೀಪ ಹಚ್ಚದೆ ಸಂಜೆ ಹೊತ್ತು ಮನೆ ಬಾಗಿಲು ತೆಗೆಯದೆ ಹಾಗೆ ಇದ್ದರೆ ಅದು ಕೂಡ ಮನೆಗೆ ದರಿದ್ರವಿದ್ದಂತೆ. 18. ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು. 19. ಗಂಡ ಹೆಂಡತಿಯ ಜಗಳವನ್ನು 3ನೇ ವ್ಯಕ್ತಿಗಳಿಗೆ ಹೇಳಲೇಬಾರದು. 20. ಊರಿಗೆ ಹೊರಟವರ ಬಟ್ಟೆ, ಗಂಟು, ಟ್ರಂಕು ಇವುಗಳ ಮೇಲೆ ಕುಳಿತುಕೊಳ್ಳಲೇಬಾರದು. 21. ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು. 22. ಅಡ್ಡಾದಿಡ್ಡಿಯಾಗಿ ಮಲಗಿರುವ ಸ್ತ್ರೀಯರ ಹಾಗೂ ಅವರ ಜೊತೆ ಸಂಭೋಗ ಮಾಡಲೇಬಾರದು. 23. ಮನೆಗೆ ಬಸುರಿ, ಬಾಣಂತಿ ಮತ್ತು ಮಗು ಹಾಗೂ ವಯಸ್ಸಾದ ಹಿರಿಯರನ್ನು ನೋಡಲು ಹೋಗುವಾಗ ಬರಿಕೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೈಯಲ್ಲಿ ಕಳಿಸಬಾರದು. ನಿಮ್ಮ ಕೈಲಾದಷ್ಟು ಅವರಿಗೆ ಚಹಾ, ಕಾಫಿ, ಪಾನಕ, ಮಜ್ಜಿಗೆ ಅಥವಾ 1 ಲೋಟ ನೀರನ್ನಾದರೂ ಕೊಡಬೇಕು. 24. ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು. 25. ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು. ಎಂಜಲು ಕೈಯನ್ನು ಕೂಡ ಒಣಗಿಸಬಾರದು. 26. ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಊಟವನ್ನು ತಿನ್ನಬಾರದು ಹಾಗೂ ಗಂಡಸರಿಗೆ ಬಡಿಸಬಾರದು. 27. ಮನೆಯಿಂದ ಗಂಡ ಹೊರಟ ತಕ್ಷಣವೇ ಹೆಂಡತಿ ಮುಖ ತೊಳೆಯುವುದು, ಸ್ನಾನ ಮಾಡುವುದು, ಕಸ ಗುಡಿಸುವುದು ಮಾಡಲೇಬಾರದು. 28. ದುಃಖದ ಕಾರ್ಯಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರನ್ನು ಹೊರಡುತ್ತೇವೆ ಎಂದು ಹೊರಟು ನಿಂತಾಗ ಅವರನ್ನು ಊಟ ಮಾಡಿ ಅಥವಾ ಇಲ್ಲೇ ಇರಿ ಎಂದು ಹೇಳಬಾರದು. 29. ದಿನನಿತ್ಯ ಕೆಲಸ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರ, ನಡೆ ನುಡಿಗಳನ್ನು ಇವುಗಳನ್ನು ನಿಗಾವಹಿಸಿ ಮಾಡಿ. 30. ಬೆಳಗ್ಗೆ ಬಲಮಗ್ಗುಲಲ್ಲಿ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಗಳನ್ನು ನಮ್ಮ ಹಿರಿಯರು ಹೀಗೆ ತಿಳಿಸುತ್ತಿದ್ದರು. ಇದೆಲ್ಲ ನಮ್ಮ ಏಳಿಗೆಗಾಗಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.